ಅನ್ಕೊಂಡಿರೋದಾಗುತ್ತಾ? ಯಾರ್ಯಾರನ್ನ ಫಸ್ಟ್ ಟೈಮ್ ಎಲ್ಲ ಬರ್ತಾ ಇದ್ರೆ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ದೇವಸ್ಥಾನ ಚೆನ್ನಾಗಿರೋ ಪ್ಲೇಸ್ನ ಅಲ್ಲಿ ಕಟ್ಬಿಟ್ಟು ಹಾಳು ಮಾಡ್ಬೇಕಂತ ನಿಮ್ಗೆ ಏನೈತೆ ಹೇಳಿ. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವತ್ತು ಗೌಡಗೆರೆ ಟೆಂಪಲ್ ಹೋಗ್ತಾ ಇದ್ದೀನಿ. ಯಾಕೋ ಒಂದು ಸ್ವಲ್ಪ ಮನಸ್ಸಲ್ಲಿ ತುಂಬ ಬೇಜಾರೈತೆ. ತುಂಬ ಜನರು ಕೇಳಿದ್ರೆ ಏನಕ್ಕಪ್ಪ ಬ್ರೋ ಇಷ್ಟೊಂದು ಸ್ಯಾಡಾಗಿ ವಿಡಿಯೋ ಮಾಡ್ತಾಯಿದ್ರೆ ಬ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ರ ಅಂತ ಒಂದು ಸ್ವಲ್ಪ ಬೇಜಾರಿತ್ತು ಮನಸ್ಸಲ್ಲಿ. ನಿಮಗೋಸ್ಕರ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಅಂದಿದ್ದೀನಿ. ಅವಾಗ ಮುಂಚೆ ಥರ ಯಾವ ಥರ ಬ್ಲಾಗ್ ಅಪ್ಲೋಡ್ ಆಗ್ತಾ ಇರ್ತೀನಿ, ಇನ್ಮೇಲಿಂದ ಅದೇ ಥರ ಅಪ್ಲೋಡ್ ಆಗ್ತೀನಿ. ಇನ್ಮೇಲೆ ಟ್ರಾವೆಲ್ ಬ್ಲಾಗು ಅಂತ ಬರ್ತಾ ಇರುತ್ತೆ. ಮುಂಚೆ ಬಸ್ಸು ಅದು ಇದು ಹತ್ಕೊಂಡು ಹೋಗ್ತಿದ್ದೆ, ಬಟ್ ಇವಾಗ ನನ್ನ ಜೊತೆ ನಮ್ಮ ಬೇಬಿ ಇರ್ತಾಳೆ. ಇವಾಗ ಏನೇ ಒಂದು ಪ್ರತಿಯೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೂ ನಮ್ಮ ಬೇಬಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೂಡ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಹಾಗೆ ಎಷ್ಟು ದಿವಸ ಎಲ್ರಿಗೂ ಕೇಳಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿಬ್ರು ಅಂತ. ಸೊ ಮಾಡೋಕ್ಕಾಗಿಲ್ಲ. ನೀವು ತುಂಬ ಜನ ಕೇಳಿದ್ರ, ಸಾರಿ. ಇವಾಗ ಅಂತೂ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಆಗಿರುತ್ತೆ ಮತ್ತು ಬ್ಲಾಗ್ ಅಪ್ಲೋಡ್ ಆಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಬನ್ನಿ, ಇವಾಗ ಬೆಂಗಳೂರಿಂದ ಹೋಗ್ಬೇಕು. ಟೈಮ್ ನೋಡಿದರೆ ಇವಾಗ 12:13 ನಿಮಿಷ ಆಗೈತೆ. ಅಲ್ಲಿಂದ 90 ಕಿಲೋಮೀಟರ್ ಐತೆ. 90 ಕಿಲೋಮೀಟರ್ ನೀವು ಬೈಕ್ ಜೊತೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಬಿಸಿಲಂದರೆ ಬೇಸಿಗೆ ಅಲ್ವಾ, ಇನ್ನೂ ಬಿಸಿಲು ಬೇಜಾನ್ ಐತೆ. ಬನ್ನಿ ಇವಾಗ ಹೋಗೋಣ. ಹೆಲ್ಮೆಟ್ ಹಾಕೊಂಡು ಹೋಗಿ, ಕಂಪಲ್ಸರಿ ಹೆಲ್ಮೆಟನ್ನು ಯೂಸ್ ಮಾಡಿ. ಹೆಲ್ಮೆಟು ಬೇರೆ ಐತೆ, ಬಟ್ ಇದು ಇವಾಗ ನಮ್ಮ ಫ್ರೆಂಡ್ ಬೇರೆ ತೊಗೊಂಡೋಗಿದ್ದೆ. ಇವತ್ತು ನಾನು ನಮ್ಮ ಫ್ರೆಂಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಸಿಗೋಣ ಹಾಗೆ ಮುಂದೆ. ಇದು ಇಲ್ಲಿಂದ ಮೈಸೂರು ರೋಡ್ ಹೋಗೋ ರೂಟ್. ಇದು ಈ ಮೈಸೂರು ಹೋಗೋ ರೂಟಲ್ಲಿ ಇದು ಈ ಕಡೆ ಹೋಗೋದು ಮೈಸೂರು ರೋಡ್ ಟೂಲ್ ರೋಡ್. ಇದು ಟೋಲ್ ರೋಡ್ ಸ್ಟಾರ್ಟ್ ಅದ, ಆ ಕಡೆ ಇರೋ ಟೋಲ್ ರೋಡ್ ಸ್ಟಾರ್ಟ್. ಈ ಕಡೆ ಒಳಗಡೆ ಬೈಕ್ ಅದೆಲ್ಲ ಎಂಟ್ರಿ ಏನಿಲ್ಲ. ಇಲ್ಲೇ ಬೋರ್ಡ್ ಹಾಕೋರು ನೋಡ್ರಿ, ಎಂಟ್ರಿ ಇಲ್ಲ ಅಂತೆ ಬೈಕಿಗೆ. ಅದು ನಾವೇನು ಮಾಡ್ಬೇಕಂದ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು, ಇದೇ ರೂಟಲ್ಲಿ ಹೋಗ್ಬೇಕು. ಇವಾಗ ನಾವು ಕೊಡಗೆರೆ ಹೋಗ್ತಿದ್ರೇನು, ಬಟ್ ಆ ಕಡೆ ಕಾರು ಅದಿದ್ದರೆ ಆ ಕಡೆಯಿಂದ ಹೋಗಿ ಟೋಲ್ ಮೇಲ್ಗಡೆಯಿಂದ. ಬಟ್ ಬೈಕ್ ಅಂತ ಯಾವುದೇ ಕಾರಣಕ್ಕಾಗೂ ಬೈಕು ಬಿಡಲ್ಲ. ಹೋಗಿದ್ರು ಕೂಡ DL ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ. ಅಲ್ಲಿ ಒಳಗಡೆ ಹೋಗಿದ್ರೆ DL ಕ್ಯಾನ್ಸಲ್, ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಹಾಗೆ ಫೈನ್ ಕೂಡ ಹಾಕ್ತಾರೆ. ಮುಂಚೆ DL ಕ್ಯಾನ್ಸಲ್ ಮಾಡ್ತಿದ್ರು, ಬಟ್ ಇವಾಗ ಏನೋ ಪೆನಲ್ಟಿ ಹಾಕ್ತಾರಂತೆ, ಫೈನ್ ಹಾಕ್ತಾರಂತೆ. ಬಟ್ ಹೋಗೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಅದು ಬಂದ್ ಮಾಡ್ತಿರಲ್ಲ. ತುಂಬ ಆಕ್ಸಿಡೆಂಟ್ ಅದು ಆಗ್ತಿದ್ವು ಬೈಕ್ ಅದು, ಅದಕ್ಕೋಸ್ಕರ ಆಕ್ಸಿಡೆಂಟ್ ಆಗಿರೋದು ಬಂದ್ ಮಾಡ್ತಿರೋದು. ಬಟ್ ಇವಾಗ ನಾವು ಹೋಗ್ಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಗೈಸ್ ಹೋಗೋಣ ಬಂದು. ಗೈಸ್ ಇನ್ನೂ ಹೋಗ್ತಾ ಇದ್ವಿ, ಬಟ್ ಇಲ್ಲಿಂದ ಇವಾಗ ಇನ್ನೂ ಇಲ್ಲಿಲ್ಲ ಅಂತ ಇನ್ನೊಂದು 50 ಕಿಲೋಮೀಟರ್ ಇನ್ನೂ ದೂರದಲ್ಲಿ ಇದ್ವಿ. ಬಟ್ ಇವಾಗ ಬೈಕ್ ಮೇಲ್ಗಡೆ ಇನ್ನೂ ಹೋಗ್ತಾ ಇದ್ದೀನಿ, ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬಟ್ ಏನು ಅಷ್ಟೊಂದು ಸ್ಪೀಡಾಗಿ ಹೋಗ್ತಾ ಏನಿಲ್ಲ, ತುಂಬ ನಿಧಾನವಾಗಿ ಆರಾಮಾಗಿ ಹೋಗ್ತಾ ಇದ್ವಿ. ಅರ್ಜೆಂಟಾಗಿ ಹೋಗಲೇಬೇಕು ಅಂತ ಬೈಕ್ ಹೋಗ್ತಾ ಇಲ್ಲ. ಬಟ್ ನಿಮ್ಮ ಲೈಫಲ್ಲಿ ಏನೋ ಒಂದು ಬರುತ್ತೆ, ಹೋಗುತ್ತೆ ಅಂತ ಕೊಡಿ. ಎಲ್ಲದಕ್ಕೂ ಹೋಗ್ತಾಯಿರೋ ಹೋಗಿ ಅಂತೇಳಿ, ಬಟ್ ಅದಕ್ಕೋಸ್ಕರನೇ ಎಲ್ಲ ನೀವು ಅದೇ ಬೇಕು ಅಂತ ಯಾವತ್ತೂ ಕುತ್ಕೊಳಕ್ಕೆ ಹೋಗಬೇಡಿ. ಲೈಫಲ್ಲಿ ಏನೋ ಒಂದು ಕೆಟ್ಟದಾಗಿದೆ ಅಂತಂದರೆ ಮುಂದೆ ಒಂದು ಒಳ್ಳೇದಾಗಿ ಆಗುತ್ತೆ. ಲೈಫಲ್ಲಿ ಆಗ್ತಾ ಇರುತ್ತೆ. ಲೈಫಲ್ಲಿ ಆಯ್ತಲ್ಲ ಅಂತ ನೀವು ಒಂದು ಸ್ವಲ್ಪ ಬೇಜಾರಲ್ಲೆಲ್ಲ ಇರೋಕ್ಕೆ ಹೋಗ್ಬೇಡಿ. ಕೆಲವೊಂದು ದಿವಸ ಇದ್ದೇ ಇರುತ್ತೆ ಲೈಫಲ್ಲಿ, ಏನೋ ಒಂದು ಸಿಗುತ್ತೆ ಲೈಫಲ್ಲಿ. ಚೆನ್ನಾಗಿರೋದು ಸಿಗುತ್ತೆ ಲೈಫಲ್ಲಿ. ಕಾಯ್ತಾ ಇರಿ, ಅದೇ ಬೇಕು ಅಂತ ಅದರಿಂದನೇ ನಾಯಿ ಥರ ನೋಡೋಕೆ ಹೋಗ್ಬೇಡಿ. ಯಾಕೆಂದರೆ ಬೆಲೆ ಇರಲ್ಲ. ಎಷ್ಟು ಅಂದರೆ ಎಷ್ಟು ಬೆಲೆ ಇರಲ್ಲ, ಅವರಿಂದನೇ ಹೋಗಿದ್ದಿದ್ವಿ. ವಸ್ತುನೇ ಆಗಲಿ ವ್ಯಕ್ತಿನೇ ಆಗಿರಲಿ ಜೊತೆ. ಫೈನಲ್ ಆಗಿ ಹೋಗ್ಮೇಲೆ ಬಂದಿದ್ವಿ. ಇಲ್ಲಿಂದ ಇವಾಗ ಇವರೆಲ್ಲ ಪಬ್ಲಿಕ್ ನಿಂತ್ಕೊಂಡಿರೋದು ಬಸ್ಸು ಮತ್ತು ಆಟೋ. ಓಕೆ, ಇಲ್ಲಿ ಬಸ್ಸು ಕೂಡ ಬರುತ್ತೆ, ಡೈರೆಕ್ಟ್ ಬೆಂಗಳೂರಿಂದನೇ ಇಲ್ಲಿ ಬಸ್ ಬರುತ್ತೆ. ಬಟ್ ಇಲ್ಲಿಂದ ನಾವು ಹೋಗಬೇಕಾಗಿರೋದು ರೈಟ್. ಇಲ್ಲಿಂದ ಒಂದೇ ರೂಟು, ಟೆಂಪಲ್ ಇಲ್ಲೇ ಕಾಣುತ್ತೆ. ರೈಟ್ ಸೈಡಿಗಿಂದ ಒಂದೇ ರೂಟು. ಬಟ್ ಇಲ್ಲಿ ಒಳಗಡೆ ಗಾಡಿ ಪಾರ್ಕಿಂಗು ಎಲ್ಲನೂ ಒಳಗಡೆನೇ ಇದೆ. ಯಾರು ಕೂಡ ಹೊರಗಡೆ ಅಲ್ಲೇ ಗೇಟ್ ಹಾಕಿ ಬರೋಂಗಿಲ್ಲ, ಏನಿಲ್ಲ. ಬಟ್ ಇಲ್ಲಿವರೆಗೂ ಬಸ್ಸು, KSRTC ಬಸ್ಸು ಮತ್ತು BMTC ಬಸ್ಸು ಬರುತ್ತೆ ಒಂದು ಬೆಂಗಳೂರು ಕಡೆಯಿಂದ ಹಾಕೋರೆ. ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೂ ಹಾಕೋರೆ. ಬಟ್ ಅಲ್ಲಿಂದ ಬರ್ಬೇಕಾದ್ರೆ ನಾವು ಕೆಂಗೇರಿಯಿಂದ ನಾನ್ ಸ್ಟಾಪ್ ಬಸ್ ಬರುತ್ತೆ. ಇಲ್ಲಿಂದ ಈ ಕಡೆ ಬಂದರೆ ಚಂದ್ರಪಟ್ಟಣದಿಂದ ಆಟೋ ಅದು ಇದು ಎಲ್ಲ ಬರುತ್ತೆ. ಒಳಗಡೆ 50 ರೂಪಾಯಿನೂ ತಗೋತಾರೆ ಈ ಹಳ್ಳಿ ಒಳಗಡೆ ಬರೋಕ್ಕೆ ಅಂತ. ಇದಿರೋದು ಮೇನ್ ಅಂದರೆ ಗೌಡಗೆರೆ ಸಂಗಮೇಶ್ವರ ಟೆಂಪಲ್. ಈ ಕಡೆ ಎಲ್ಲ ಬೈಕ್ ಪಾರ್ಕಿಂಗ್ ಅದು ಇದು. ಬಟ್ ನಾವು ಇನ್ನೂ ಮುಂದೆ ತೊಗೊಂಡು ಹೋಗ್ಬೋದು. ಬಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಬೈಕ್ ಪಾರ್ಕಿಂಗ್ ಅದು. ಬಟ್ ನೀವು ಇಲ್ಲೇ ಬೈಕ್ ಹಾಕಿದರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಇನ್ನೂ ಮುಂದೆ ಹೋಗಿದ್ರೆ ಅಲ್ಲಿಂದ ಸಮೀಪ ಆಗುತ್ತೆ. ಬಟ್ ನಾವಿನ್ನು ಮುಂದೆನೇ ಹೋಗಿ ಹಾಕೋಣ. ಯಾಕೆಂದರೆ ಫಸ್ಟ್ ಬಂದರೂ ಗೊತ್ತಾಗಲ್ಲ ಎಲ್ಲಿ ಹಾಕ್ಬೇಕು ಅಂತ. ಫಸ್ಟ್ ಬಂದವ್ರು ಅಲ್ಲೇ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಮುಂದೆ ತೊಗೊಂಡ್ಬನ್ನಿ. ತೊಗೊಂಡ್ಬಂದರೆ ಮುಂದೆ ಹಾಕ್ಬೋದು ನೀವು ಆರಾಮಾಗಿ ಬೈಕು. ಇವೆಲ್ಲ ಅಂಗಡಿಗಳು. ಬಟ್ ಇವೆಲ್ಲ ಬೆಳಗ್ಗೆ ಓಪನ್ ಆಗುತ್ತೆ. ಬೆಳಗ್ಗೆ ಬೇಗ ಅಂದರೆ 6 ಗಂಟೆಗೆ ಓಪನ್ ಆಗುತ್ತೆ. ನಳಿಗಿರಿ ಆರಾಮಾಗಿರಲಿ, ಕೂಲಾಗಿರಲಿ. ನಾವು ಹೆಂಗೆ ಆರಾಮಾಗಿ ಹುಡುಕ್ತಾ ಇರ್ತೀವಲ್ಲ ಇದನ್ನು ಆರಾಮಾಗಿರಲಿ. ಬೈಕ್ನ ನಿಲ್ಸಿದ್ದೀನಿ ಇಲ್ಲೇ, ಸ್ನಾನ ಮಾಡ್ಬಿಟ್ಟು ಇವಾಗ
ಹ್ಯಾಂಡಲ್ ಆಫ್ ಮಾಡ್ಕೊಂಡು ಇಲ್ಲಿಂದ ಹೆಲ್ಮೆಟ್ ಮತ್ತೆ ಶೂ ಬಿಡಕ್ಕೆ ಅಲ್ಲಿ ಒಳಗಡೆ ಜಾಗ ಇರುತ್ತೆ. ಬಟ್ ಇವಾಗ ಅಲ್ಲೇ ಹೋಗ್ಬಿಟ್ಟು ಹೆಲ್ಮೆಟ್ ಮತ್ತೆ ಶೂ ಹಾಕೊಂಡು, ಯಾಕಂದ್ರೆ ನನ್ನ ಹತ್ರ ಹೆಲ್ಮೆಟ್ ಇಕ್ಕಕ್ಕೆ ಇದಿಲ್ಲ, ತಂದಿಲ್ಲ, ಲಾಕ್ ತಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಹ್ಯಾಂಡಲ್ ಆಫ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇರ್ತೀನಿ, ಬನ್ನಿ ಹೋಗೋಣ. ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ವಿ, ಇಲ್ಲಿಂದ ಸಮೀಪ. ನೀವು ಅಲ್ಲೇ ಗಾಡಿ ಪಾರ್ಕ್ ಅಲ್ಲಿ ಮಾಡಿದ್ರೆ ಒಂದು 5 ನಿಮಿಷ ಲೇಟ್ ಆಗುತ್ತೆ ನಡ್ಕೊಂಡು ಬರೋಕ್ಕೆ. ಪರವಾಗಿಲ್ಲ ಅಂದರೆ ಅಲ್ಲೇ ಹಾಕ್ಬಿಟ್ಟು ನೀವು ಬರ್ಬೋದು. ನಾನು ಮಾತ್ರ ಇಲ್ಲೇ ಹಾಕಿದ್ದೀನಿ, ಯಾವಾಗಲೂ ಬಂದಾಗ ಇಲ್ಲೇ ಹಾಕ್ತೀನಿ, ಇವಾಗಲೂ ಇಲ್ಲೇ ಹಾಕಿದ್ದೀನಿ. ಬಟ್ ಇವಾಗ ಈ ಕಡೆ ಹೋಗ್ಬೇಕು, ಸ್ಟ್ರೇಟ್ ಒಂದೇ ರೂಟು. ಇಲ್ಲಿಂದ ಒಂದೇ ರೂಟ್ ಹೋಗಿ ಅಲ್ಲಿ ಮುಂದೆ ಕಾಣುತ್ತೆ, ಇಲ್ಲಿಂದ ನೋಡಿದ್ರೆ ಟೆಂಪಲ್ ಕಾಣುತ್ತೆ, ಅದು ನೋಡಿಕೊಂಡು ಹೀಗೆ ಇಲ್ಲಿಂದ ಸ್ಟ್ರೇಟ್ ಹೋಗಿ ಗೊತ್ತಾಗ್ಬಿಡುತ್ತೆ ದಾರಿ ಆ ಕಡೆ ಅಂತ. ಅಲ್ಲಿ ನಾವು ಮಧ್ಯಾಹ್ನ ಬಂದಿದ್ವಿ, ಬಟ್ ಇವರೆಲ್ಲರೂ ಬಂದಿರೋದಿಲ್ಲ, ಎಲ್ಲರೂ ರಿಟರ್ನ್ ಹೋಗ್ತಾರೆ. ಇವರೆಲ್ಲ ಬಂದಿರೋದು ಬೆಳಗ್ಗೆ ಒಂದು 7 ಗಂಟೆ, 8 ಗಂಟೆ, 9 ಗಂಟೆವರೆಗೂ ಬಂದಿರ್ತಾರೆ. ಯಾಕೆಂದರೆ ತುಂಬ ಜನ ಇರ್ತಾರೆ ಇಲ್ಲಿ. ನಾವು ಬಂದಿರೋ ಮಧ್ಯಾಹ್ನ ಏನಕ್ಕಪ್ಪ ಬಂದಿದ್ದೀವಿ, ಮಧ್ಯಾಹ್ನ ಬರೋಷ್ಟು ಗಂಟೆ ಎಲ್ಲ ಜಾಸ್ತಿ ಜನ ಏನು ಇರಲ್ಲ, ಎಲ್ಲ ಖಾಲಿ ಆಗ್ತಾರೆ. ಜನ ಎಲ್ಲ ಬೇಗ ಬೆಳಗ್ಗೆ ಅಲ್ವಾ, ಬೇಸಿಗೆ ಅಲ್ವಾ, ಬಿಸಿಲು ಅಂತ ಬೇಗ ಬಂದ್ಬಿಟ್ಟು ಬೇಗ ಹೋಗೋಣ ಅಂತಾರೆ. ಬಟ್ ಇಷ್ಟೊತ್ತಿಗೆ ರೆಷನ್ ಇರಲ್ಲ, ಅದಕ್ಕೋಸ್ಕರ ನಾವು ಇಷ್ಟೊತ್ತಿಗೆ ಬಂದಿದ್ವಿ. ಇವಾಗಲೇ ಈ ಥರ ಎಲ್ಲ ಅಲ್ಲಿ ರೋಡ್ ಮೇಲೆಗಡೆ ಎಲ್ಲ ಚಪ್ಪಲನ್ನು ಬಿಡಕ್ಕೆ ಹೋಗ್ಬೇಡಿ, ಅದಕ್ಕೆ ಅಂತ ಜಾಗ ಇದು. ಕಲ್ಬಿಡ್ತಾರಲ್ಲ ಈ ಥರ ಎಲ್ಲ ಚೆನ್ನಾಗಿ ಅನ್ಸುತ್ತಾ ನಿಮ್ಗೆ? ಇಲ್ಲಿ ನೋಡಿ, ರೋಡ್ ಮೇಲ್ಗಡೆ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಏನೋ ಒಂದು 10 ರೂಪಾಯಿ ಕೊಟ್ಟು ಚಪ್ಪಲಿ ಕಟ್ಟಾಗಲ್ವ? 10 ರೂಪಾಯಿ ಹೋದ್ರೆ ಆರಾಮಾಗಿ ಹೋಗಿ ಇಲ್ಲೇ ಇರುತ್ತೆ, ಟೆಂಪಲ್ ಹತ್ರ ಬಂದ್ರೆ ಇರುತ್ತೆ. ಬಟ್ ಜನ ಯಾರೂ ಹಾಕಲ್ಲ. ಕೊಟ್ಟ ತಕ್ಷಣ ನೇಮ್ ಹೇಳ್ಬೇಕು, ನೇಮ್ ಹೇಳ್ಬಿಟ್ಟು ಒಂದು ಟೋಕನ್ ಕೊಡ್ತಾರೆ. ಟೋಕನ್ ತೊಗೊಂಡ್ಬಿಟ್ಟು ಈ ಕಡೆ ಕೈ ಎಲ್ಲ ದೇವಸ್ಥಾನಕ್ಕೆ ಆಗಿ ಹೋಗ್ಬಾರ್ದಂತೆ, ಇಲ್ಲಿ ಕೈ ಕಾಲು ತಗೊಂಡು ಹೋಗ್ಬೇಕಂತೆ. ಕೈ ತೊಗೊಂಡ್ಬಿಟ್ಟು ಆಮೇಲೆ ಕಾಲೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ಇವಾಗ ಒಳಗಡೆ ಹೋಗ್ತೀನಿ. ಅಮ್ಮನವ್ರ ದರ್ಶನಕ್ಕೆ ದಾರಿ ಅಂತ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಬಟ್ ಎಲ್ಲರೂ ತಿಳ್ಕೊಬೇಡಿ ಡೈರೆಕ್ಟ್ ಅದೇ ಅಂತ. ಬಟ್ ಅವ್ರು ಮೇನ್ ಇರೋದು ಟೆಂಪಲ್ ಎಲ್ಲಿರೋದು, ಇವಾಗ ಇಲ್ಲಿಂದ ಒಳಗಡೆ ಹೋಗ್ಬೇಕು. ಬಟ್ ಕಾಯಿ ಯಾರ್ಯಾರು ತಂದಿರ್ತಾರಲ್ಲ, ಫಸ್ಟ್ ಇಲ್ಲಿ ನಾವು ಕಾಯಿ ಹೊಡ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕು. ಇಲ್ಲೆಲ್ಲ ಕಾಯಿ ಬಿಡೋದು, ಕಾಯಿ ನೀವೇ ಹೊಡ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಇವೆಲ್ಲ ನೋಡ್ತಾ ಇದ್ದಾರೆ. ಇವರೆಲ್ಲ 3 ವಾರ 5 ವಾರ ಕಾಯಿ ಕಟ್ಟಿರ್ತಾರೆ, ಅವ್ರ ಮನಸ್ಸಲ್ಲಿ ಏನೈತೆ ಅದು ಬೆಳೆಸ್ಕೊಂಡು ನಿಜ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಕಾಯಿನೂ ಕಟ್ಟಿರ್ತಾರೆ. ಇಲ್ಲಿ ಎಲ್ಲ ಸಾಲಾಗಿ ಹತ್ಕೊಂಡು ಬಂದಿರೋದು. ಇವಾಗ ಇವರೆಲ್ಲ ಬೆಳಗ್ಗೆ ಎಲ್ಲ ಲೈನ್ ಆಗಿರ್ತಾರೆ. ಟೆಂಪಲಿಗೆ ಅಲ್ಲಿಂದ ಬಂದಿರೋದು ತುಂಬ ಜನ ಇರ್ತಾರೆ. ಬಟ್ ನಾವು ಇವಾಗ ಇದೇ ಸಾಲಲ್ಲಿ ಬರಬೇಕು, ಮತ್ತೆ ಬರೋಣ ಯಾಕಂತ ಹೋಗ್ಬಿಟ್ಟು ಜನ ಇದ್ದಾರೆ ಅಂತ ಇಲ್ಲಿ ಲೈನ್ ನೋಡ್ಕೊಂಡ್ಬಿಟ್ಟು ಹೋಗಿರ್ತಾರೆ. ಬಟ್ ಬೇಗ ಏನಿರುತ್ತೆ, ಇಷ್ಟೊಂದು ಜನ ಕ್ಯೂ ಹತ್ಕೊಂಡು ಹೋಗ್ತಾ ಇರ್ಬೇಕು. ಇಷ್ಟೊಂದು ಜನ ಈ ಕಡೆ ಒಂದ್ ಕಡೆಯಿಂದ ಗೈಸ್ ಮಧ್ಯಾಹ್ನ ಬಂದಿಕ್ಕೋಸ್ಕರ ಎಷ್ಟೊಂದು ಜನ ಕಮ್ಮಿ. ಅದೇ ಇನ್ನು ಬೆಳಗಿನ ಜಾವ ಬಂದಿದ್ದಾರೆ, ಒಂದು 7 ಗಂಟೆ 8 ಗಂಟೆ ಬಂದಿದ್ದಾರೆ. ಇದು ಫುಲ್ ಎಷ್ಟೇ ಐತಲ್ಲ, ಇದು ಅಷ್ಟೆಲ್ಲ ಫುಲ್ ಆಗಿರ್ತೈತೆ. ಇನ್ನು ಮಧ್ಯಾಹ್ನ ಬಂದಿರುತ್ತೆ ಬರೀ ಒಂದು 4 ಗಂಟೆ ಆಯ್ತು ಅಷ್ಟೇ. ಇವಾಗ ಇನ್ನೊಂದು 3 ಲೈನ್ ಇವೆ, 1 2 ಇನ್ನೂ 3 ಲೈನ್ ದಾಟ್ಕೊಂಡ್ಬಿಟ್ಟು ಆ ಕಡೆ ಹೋಗ್ಬೇಕು. ಇಲ್ಲೊಂದು 3 ಲೈನು, ಹೊರಗಡೆ ಒಂದು 3 ಲೈನು, ಅವು 3 ಲೈನ್ ಬಿಟ್ಟಿದ್ರೆ ಆಮೇಲೆ ಡೈರೆಕ್ಟ್ ಆಗಿ ಸನ್ನಿಧಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಹೊರಗಡೆ ಬಂದು ಆಮೇಲೆ ಇಲ್ಲಿ ಕಾಯಿ ತಗೋತಾರೆ. ಕಾಯಿ ತಗೊಂಡ್ಬಿಟ್ಟು ಆಮೇಲೆ ಕಟ್ತಾರೆ. ಕಾಯಿ ಇಲ್ಲ ಹೊರಗಡೆ ಸಿಗುತ್ತೆ ಇಲ್ಲಿ ಅಂತ. ಇವಾಗ ನಾವು 5ನೇ ಕಾಲಮಲ್ಲಿ ಇದ್ವಿ, ಬಟ್ ಈಗ ಟೋಟಲ್ ಆಗಿರೋದು 15 ಕಾಲಮು. ಬಟ್ ಈ ಕಡೆನೂ ಜನ ಎಲ್ಲ ಬೆಳಗ್ಗೆ ಬಂದ್ಬಿಟ್ಟು ಹೋಗಿರ್ತಾರೆ. ಅದೇ ನಾವು ಬೆಳಗ್ಗೆ ಏನಾದರೂ ಬಂದಿದ್ರೆ ತುಂಬ ಫುಲ್ ಆಗಿರುತ್ತೆ. ಫುಲ್ ಇದು 15ನೇ ಕಾಲಮ್ ಇದೆ, ಫುಲ್ ಆ ಕಡೆಯಿಂದ ಆ ಕಡೆ ಹೋಗ್ಬೇಕು. ಬಟ್ ನಾವು ಬಂದಿರೋದು ಒಂದು 2 ಗಂಟೆ ಆಗೈತೆ, ಅಲ್ಲಿಂದ 12:30 ಬಿಟ್ಟಿದ್ದು. ಬಟ್ ಇವಾಗ ಇಲ್ಲಿ ಬರೋಕ್ಕೆ 2 ಗಂಟೆ ಆಗುತ್ತೆ. ಅದಕ್ಕೋಸ್ಕರ 4 ರೋಸ್ ಅಷ್ಟೇ ಇದೆ. 4 ರೋಸ್ ದಾಟ್ಕೊಂಡು ಹೊರಗಡೆ ಹೋಗಿ 3 ರೋಸ್ ಇರ್ಬೋದು. 3 ರೋಸ್ ಬಿಟ್ಟು ಸಮಾಧಿಗೆ ಹೋಗ್ಬಿಟ್ಟು ಆಮೇಲೆ ಔಟ್ಸೈಡ್ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದ ತಕ್ಷಣ ಹಾಗೆ ಕಂಟಿನ್ಯೂ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ. ಮಧ್ಯಾಹ್ನ ಎಲ್ಲ ದೇವಸ್ಥಾನ ಓಪನ್ ಇರೋದಂತ 24 hours ಇಲ್ಲ. ಒಂದು ಸಂಡೇ ಬಂದಿರೋ ಫುಲ್ ಡೇ ಓಪನ್ ಆಗಿರುತ್ತೆ. ಬಟ್ 1 hour 2 hour ಗ್ಯಾಪ್ ಕೊಡುತ್ತೆ. ಬಟ್ ಎಷ್ಟೊತ್ತಾದರೂ ಜನ ಏನು ಬರೋದೇನು ಕಮ್ಮಿ ಮಾಡೋದು, ಜನ ಬರ್ತಾನೆ ಇರ್ತಾರೆ. ಫೈನಲ್ ಆಗಿ ಹೊರಗಡೆ ಬಂದಿದ್ದು ನೋಡಿ. ಹೊರಗಡೆ 3 ಲೈನ್ ಹಾಕ್ತಾ ಇರುತ್ತೆ. ಹೊರಗಡೆ ಅಂತ ಹೊರಗಡೆ ಎಷ್ಟೊಂದು ಜನ ದಾಟ್ಕೊಂಡು ಇವಾಗ ಒಂದು ಜಸ್ಟ್ ಒಂದು 45 ಮಿನಿಟ್ಸ್ ಆಯ್ತು. ಇವಾಗ ಆ ಕಡೆ ಇದ್ವಿ, ಇವಾಗ ಇಲ್ಲೇ ಇರೋದು ಅಮ್ಮನವ್ರ ಸನ್ನಿಧಿ ಇಲ್ಲೇ ಇರೋದು. 45 ಮಿನಿಟ್ಸಲ್ಲಿ ನಮಗೆ ದರ್ಶನ ಸಿಗುತ್ತೆ. ಅದೇ ಬೆಳಗ್ಗೆ ಬಂದಿದ್ರೆ 1-2 hour ಆದರೂ ಪಕ್ಕ ಬೇಕೇ ಬೇಕು. 100% 2 hour ಆದರೂ ಬೇಕೇ ಬೇಕೆಂದರೆ ಬೆಳಗಿನ ಜಾವ ಜನ ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ಒಂದು ಹೇಳಲ್ವ, ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ. ಇವಾಗ ಮಧ್ಯಾಹ್ನ ಬಂದಿವಿ ಅನ್ನೋಕ್ಕೋಸ್ಕರ ಇವಾಗ 45 ಮಿನಿಟ್ಸ್ ಆಗುತ್ತೆ. 40 ಮಿನಿಟ್ ಅಮ್ಮನವ್ರ ಸಮಾಧಿನ ಮಾಡಿಬಿಟ್ಟು ಆಮೇಲೆ ಸ್ಟ್ಯಾಚ್ಯೂಗೆ ಹೋಗ್ಬೇಕು. ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀನಿ ಬನ್ನಿ. ದರ್ಶನ ತೊಗೊಂಡ್ಬಿಟ್ಟು ಹೊರಗಡೆ ಬಂದಿದ್ವಿ. ಡೈರೆಕ್ಟ್ ಬಂದ ತಕ್ಷಣ ಇದೆ ಸ್ಟ್ಯಾಚ್ಯೂ ಹತ್ರನೇ ಬರೋಕೋಬೇಡಿ. ಫಸ್ಟ್ ಅಮ್ಮನವ್ರ ಸಮಾಧಿಗೆ ದರ್ಶನ ಮಾಡಿ ಇದು ಸ್ಟ್ಯಾಚ್ಯೂ ರೀಸೆಂಟಾಗಿ ಮಾಡಿರೋದು. ಬಟ್ ಮೇನ್ ನೀವು ಬಂದು ಬೆಳ್ಕೋಬೇಕಾಗಿದೆ, ಇಲ್ಲಿ ಒಳಗಡೆನೇ ಬೆಳ್ಕೊಬೇಕಿದೆ. ಇಲ್ಲಿ ಹೊರಗಡೆ ಆಮೇಲೆ ಎಲ್ಲ ನೀವು ಬೆಳ್ಕೊಂಡಿರೋದು ಮನ್ಸಲ್ಲಿ ಬೆಳ್ಕೊಂಡಿರೋದೇನು ಆಗಂಗಿದ್ರೆ ನಿಮ್ಮ ದುಡ್ಡನ್ನು ಅಲ್ಲೇ ನಡ್ಕೊಳ್ಳುತ್ತೆ ಅಂತೆ. ಆಗಿಲ್ಲ ಅಂದರೆ ಬಿದ್ದುಬಿಡುತ್ತೆ ಅಂತ ನೋಡಿ. ಅದು ಏನೋ ಗೊತ್ತಿಲ್ಲ, ಒಬ್ರೊಬ್ರು ಅಂದ್ಕೊಳುತ್ತೆ, ಒಬ್ರು ಅಂದ್ಕೊಳ್ಳಲ್ಲ. ಫ್ರೆಂಡು ಕೂಡ ಅಂಟಿಸ್ತವನೆ, ಅವ್ನ ಮನ್ಸಲ್ಲಿ ಏನು ಬೆಳ್ಕೊಳೋನೋ ಗೊತ್ತಿಲ್ಲ. ಅದು ಯಾರಿಗೆ ಹೇಳಲ್ಲ. ಅವ್ನು ಏನು ಬೆಳ್ಕೊಳೋನೋ ಗೊತ್ತಿಲ್ಲ. ಅವ್ನ ಮನ್ಸಲ್ಲಿ ಬೆಳ್ಕೊಂಡದು ನಿಂತ್ಕೊಂಡ್ಬಿಟ್ಟು ಅಂಟಿಸ್ತವನೆ. ನಿಂತ್ಕೋತಂದ್ರೆ ಅದು ಆಗುತ್ತೆ ಅಂತೆ, ನಿಂತ್ಕೊಳ್ಳಿಲ್ಲ ಅಂತಂದರೆ ಅದು ಆಗಲ್ಲ ಅಂತೆ. ನೋಡೋಣ ನಿಂತ್ಕೊಳ್ಳುತ್ತಲ್ಲ ಅಂತ ಅವಂದು ಆದರೂ ನಿಂತ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಬಿತ್ತು ಕೆಳಗಡೆ ಬಂದ.
ಬೇಸಿ ಟೆಂಪಲ್ ಇಂದ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇದು ಏನಾಯ್ತೋ ಗೊತ್ತಿಲ್ಲ, ಇದೇನೋ ನೀರಲ್ಲೇ ಕೇಳ್ತೈತೆ, ಅದ್ರ ಮೇಲ್ಗಡೆ ದುಡ್ಡೆಲ್ಲ ನಿಲ್ಸವ್ರೆ. ತುಂಬಾ ದುಡ್ಡೆಲ್ಲ ಕೆಳಗಡೆ ಹಾಕೋರೆ. ಏನ್ ಇಲ್ಲಿಂದ ದುಡ್ಡೆಲ್ಲ ತೆಗ್ದ್ಬಿಟ್ಟು ಇದ್ರ ಒಳಗಡೆ ಹಾಕ್ತಾರ ನಾವು ಅನ್ಕೊಂಡಿರಿ. ನನ್ನ ಪ್ರಕಾರ ಅದೇ ಅನ್ಸುತ್ತೆ, ಯಾಕಂದ್ರೆ ಇಲ್ಲೆಲ್ಲ ದುಡ್ಡು ಹಾಕಿರ್ತಾರ ಅಂತ ಸರ್ ತುಂಬಾ ಜನ ಬರ್ತಾರೆ, ಅದನ್ನ ತಂದ್ಬಿಟ್ಟು ಇದ್ರ ಒಳಗಡೆ ಹಾಕ್ತಿರ್ಬೋದು ದುಡ್ಡು. ಗೈಸ್ ನಾವಿಲ್ಲಿ ದುಡ್ಡನ್ನ ಎಲ್ಲರೂ ನಿಲ್ಸ್ತಾರ ಅಂತ ನಾವು ಒಂದು ನಿಲ್ಸಿ ನೋಡ್ತಾ ಇದೀನಿ. ನಮ್ಮ ಮನ್ಸಲ್ಲಿ ಏನ್ ಬೆಳ್ಕೊಂಡಿದ್ವಿ ಅದ್ ಹಾಗಾಗಿದ್ರೆ ನಿಂತ್ಕೊಳ್ಳುತ್ತೆ ಅಂತ ದೇವರಿಗೂ ನಮಸ್ಕಾರ ಮಾಡ್ಬಿಟ್ಟು ನಿಂತಿಸೋಣ ನಾವು. ಫೈನಲ್ ಆಗಿ ನಿಂತ್ಕೊಂಡ್ಬಿಡ್ತು, ಎಲ್ಲ ನಿಂತ್ಕೊಂಡ ನಿಲ್ತು. ಬಟ್ ಅವಾಗ ಏನ್ ಅನ್ಕೊಂಡೇ ಇಲ್ಲ, ಸುಮ್ನೆ ನಿಲ್ಸ್ಬಿಟ್ಟು ಯಾಕೋ ನಿಂತ್ಕೊ ಬೇಜಾರಲ್ಲಿ ನಿಲ್ಲುತ್ತೆ, ಅವಾಗ ನಿಂತ್ಕೊಂಡ್ಬಿಟ್ಟು ಅಮ್ಮನವ್ರ ಸಮಾಧಿ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ದುಡ್ಡನ್ನ ನಿಲ್ಸ್ಬಿಟ್ಟು ಆಮೇಲೆ ಬರೋದು ಸ್ಟ್ಯಾಚು ಕಡೆ ಹೋಗ್ತಾರೆ. ಇಲ್ಲಿಂದ ಸ್ಟ್ಯಾಚು ಕಡೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಸಪ್ಪನ ಸನ್ನಿಧಿ ಐತೆ, ಬಸಪ್ಪನ ಸನ್ನಿಧಿ ಮನೆ ಒಳಗಡೆ ಹೋಗ್ಬಿಟ್ಟು ಬಸವಣ್ಣ ದರ್ಶನ ತಗೊಂಡ್ಬಿಟ್ಟು ಆಮೇಲೆ 24/7 ಊಟ ಇರುತ್ತೆ, ಊಟ ಮಾಡಕ್ಕೆ ಹೋಗ್ತಾರೆ, ದಾಸೋಹ ಇರುತ್ತೆ. ಇವಾಗ ಇನ್ನು ನಾವು ಸ್ಟ್ಯಾಚು ಕಡೆ ಹೋಗ್ಬೇಕು, ಬನ್ನಿ ಹೋಗೋಣ. ಇವಾಗ ನಾವು ಅಮ್ಮನವ್ರ ಸನ್ನಿಧಿ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬಂದು ಕಾಯಿ ತಗೋಬೇಕು. ಕಾಯಿಯನ್ನ ತುಂಬಾ ಜನ ಏನ್ ಮಾಡ್ತಾರೆ, ಹೊರಗಡೆ ಬಂದೇ ತಗೋಬೇಕು, ಯಾಕಂದ್ರೆ ಲೈನ್ ತುಂಬಾ ಇರುತ್ತಲ್ಲ, ಅದಕ್ಕೋಸ್ಕರ ಲೈನಲ್ಲೆಲ್ಲ ಇಟ್ಕೊಂಡು ನಿಂತ್ಕೊಳಕ್ ಆಗಲ್ಲ. ತುಂಬಾ ಜನ ಇರ್ತಾರೆ, 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, ಹೇಳಕ್ಕಾಗ. ಅದಕ್ಕೋಸ್ಕರ ಅಮ್ಮನವ್ರ ದರ್ಶನ ತಗೊಂಡ್ಬಿಟ್ಟು ಆಮೇಲೆ ಈ ಕಡೆ ಬಂದ್ರೆ ಹೊರಗಡೆ ಬರ್ತೀವಿ, ಹೊರಗಡೆ ಸ್ಟ್ಯಾಚು ಎದುರುಗಡೆ ಬರುತ್ತೆ. ಅದಾದ್ಮೇಲೆ ಈ ಕಡೆ ಕಾಯಿ ಸಿಗೋ ಕೌಂಟರ್ ಈ ಕಡೆ ಇದೆ. ಎಲ್ಲಕ್ಕಿಂತ 5ನೇ ಕೌಂಟರ್ ಅಲ್ಲಿ ಕಾಯಿ ಸಿಗುತ್ತೆ. ಅಲ್ಲಿ ಒಂದು ಕಾಯಿಗೆ 50 ರೂಪಾಯಿ. 50 ರೂಪಾಯಿ ಕೊಟ್ಬಿಟ್ಟು ನೀವು ಕಾಯಿಯನ್ನ ತಗೊಂಡ್ಬಿಟ್ಟು ನಿಮ್ ಮನ್ಸಲ್ಲಿ ಏನ್ ಅನ್ಕೊತೀರ ಅದನ್ನ 3 ವಾರ ಇಲ್ಲ 5 ವಾರ ಇಲ್ಲ 7 ವಾರ ಮತ್ತೆ 11 ವಾರ ಈ ತರ ಕಟ್ಟಂಗಿರುತ್ತೆ. ನಿಮ್ ಮನ್ಸಲ್ಲಿ ಎಷ್ಟು ವಾರ ಬರ್ಬೇಕು ಅಂತ ಅನ್ಕೊಂಡಿರ್ತೀರ ಅಷ್ಟು ವಾರನ ತಗೊಂಡ್ಬಿಟ್ಟು ಫಸ್ಟ್ನೇ ಕಾಯಿ ಕಟ್ಬಿಟ್ಟು ಪ್ರತಿ ವಾರ ಒಂದೊಂದ್ಸಲ ಬಂದ್ಬಿಟ್ಟು ನೀವು ಕಟ್ಲೇಬೇಕು. ಬಟ್ ಅದೇ ತರ ನೀವು ಮತ್ತೇನಾದ್ರೂ 1 ವಾರ ಮಿಸ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ನೀವು ಫಸ್ಟ್ ಇಂದನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನೋಡಿ. ಇವಾಗ ಏನೋ 2 ವಾರ ಬಂದಿದ್ರ, 3ನೇ ವಾರ ಮಿಸ್ ಆಯ್ತು, 4ನೇ ವಾರ ಬಂದಾರಂದ್ರೆ ಮತ್ತೆ 4ನೇ ವಾರದಿಂದ ಫುಲ್ ಕಂಟಿನ್ಯೂಸ್ ಆಗಿ ಮತ್ತೆ 3 ವಾರ ಕಂಟಿನ್ಯೂ ಆಗಿ ಕಟ್ಲೇಬೇಕು. ನೀವು ಅದು ಮುಗಿಸ್ಲೇಬೇಕು, ಅವಾಗ ನೀವು ಅನ್ಕೊಂಡಿರೋದು ಆಗುತ್ತೆ. ನೀವು ಅದೇ ತರ 2 ವಾರ ಬಂದ್ಬಿಟ್ಟು ಈ ವಾರ ನಮ್ಗೆ ಟೈಮ್ ಸಿಕ್ಕಿಲ್ಲ ಬಿಟ್ಬಿಟ್ರೆ ಅಂದ್ರೆ ಅದೇನಾಗಲ್ಲ. ಎಲ್ಲಾ ಕಡೆ ನಾವು ವಿಚಾರಿಸ್ಕೊಂಡ್ಬಿಟ್ಟೆ ನಾವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ನಾನು ಬರ್ತಿರೋದು 5ನೇ ಸಲ, ಲಾಸ್ಟ್ ಇದು 5ನೇ ಸಲ ಆದ್ಮೇಲೆ ಮುಕ್ತಾಯ ಆಗುತ್ತೆ. ಇವಾಗ ನಾನು ಕೌಂಟರ್ ಕಡೆಯಿಂದ ಹೋಗ್ತಾ ಇರ್ತೀನಿ. ಬಟ್ ಇದು ಇನ್ನೊಂದು ವಿಷಯ ಏನಪ್ಪಾ ಅಂತಿದ್ರೆ, ಕೌಂಟರ್ ಹತ್ರ ಫೋನ್ ಪೇ ಅಂತೂ ವರ್ಕ್ ಆಗಲ್ಲ, ಕ್ಯಾಶ್ ಅನ್ನು ತಗೊಂಡ್ ಬನ್ನಿ. ಫೋನ್ ಪೇ ವರ್ಕ್ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ. ಇಲ್ಲಿ ATM ಐತೆ ಪಕ್ಕದಲ್ಲಿ, ಅವಾಗ ಬ್ಯಾಲೆನ್ಸ್ ಇರಲ್ಲ, ಅದ್ರ ಮತ್ತೆ ಸುಮ್ನೆ ಪ್ರಾಬ್ಲಮ್. ಇಲ್ಲೇ ATM ಕೂಡ ಮಾಡೋರೆ ನೆಟ್ವರ್ಕ್ ಆಗಲ್ಲ ಅನ್ನೋಕ್ಕೋಸ್ಕರ. ಬಟ್ ಒಬ್ರೊಬ್ರ ಹತ್ರ ಕ್ಯಾಶ್ ಇರಲ್ಲ, ಅದಕ್ಕೋಸ್ಕರ 50 ರೂಪಾಯಿ ಐತೆ ಕೈಗೆ, 50 ರೂಪಾಯಿ ಕ್ಯಾಶ್ ಇಟ್ಕೊಂಡು ಬಂದ್ಬಿಡಿ. ಓಕೆ, ನೀವು ಕೌಂಟರ್ ಹತ್ರ ಹೋಗೋಣ ಬನ್ನಿ. ಗೈಸ್ ಸಾರಿ, ಕೌಂಟರ್ ನಂಬರ್ 6 ಅಲ್ಲಿ ಕಾಯಿ ಸಿಗೋದು. ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲೇ ಕಾಯಿಯನ್ನು ಕೊಡಲ್ಲ, ಬಟ್ ಬ್ಯಾಕ್ ಸೈಡ್ ಹೋಗ್ಬೇಕು, ಅಲ್ಲೋದಾಗ ಕಾಯಿ ಕೊಡ್ತಾರೆ. ಬಟ್ ನಾವು ಇಲ್ಲೂ ಕೂಡ ಸಾಲಾಗಿ ಹೋಗ್ಬೇಕು. ಮನೆಯಲ್ಲೇ ಇರುತ್ತೆ, ಬಟ್ ಫೋನ್ ಪೇ ವರ್ಕ್ ಆಗಲ್ಲ, ಅವಾಗ ಪ್ರಾಬ್ಲಮ್. ಅದಕ್ಕೋಸ್ಕರ ಕ್ಯಾಶ್ ತಂದು ಕೊಡಿ, ಬೇಗ ಹೋಗ್ಬೋದು. ಇಲ್ಲ ಅಂದ್ರೆ ನಿಂತ್ಕೊಳ್ಬೇಕಾಗುತ್ತೆ 5 ನಿಮಿಷ 10 ನಿಮಿಷ. ಇಲ್ಲ ಒಂದೊಂದ್ಸಲ ನೆಟ್ವರ್ಕೇ ಬರಲ್ಲ, 1 ಅವರ್ ಆದ್ರೂ ನೆಟ್ವರ್ಕ್ ಬರಲ್ಲ, ಅದಕ್ಕೋಸ್ಕರ ಕ್ಯಾಶೇ ತೊಗೊಂಡ್ಬನ್ನಿ. ಇವಾಗ ಇಲ್ಲಿ ಕಾಯೇ ಕೊಡಲ್ಲ, ಇಲ್ಲಿ ನಾವು ಟಿಕೆಟ್ ಕೊಡ್ತಾರೆ, ಟಿಕೆಟ್ ತೊಗೊಂಡ್ಬಿಟ್ಟು ಹಿಂಗೆ ಬ್ಯಾಕ್ ಸೈಡ್ ಇಂದ ಹೋಗಿ. ತುಂಬಾ ಜನ ಗೊತ್ತಿಲ್ಲ ಕಾಯಿ ಎಲ್ಲಿ ಕೊಡ್ತಾರೆ, ಕೌಂಟರ್ ಟಿಕೆಟ್ ತೊಗೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಫಸ್ಟ್ ಸಲ ಬಂದವರಿಗೆ. ಇಲ್ಲಿಂದ ಬಂದ್ಬಿಟ್ಟು ಈಗ ಹಿಂದ್ಗಡೆ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ ಬನ್ನಿ. 2 ಕಾಯಿ ಈ ತರ ಟಿಕೆಟ್ ಕೊಟ್ಟಿರ್ತಾರೆ. ಈ ತರ ಇಲ್ಲಿಂದ ಇವಾಗ ಹೀಗೆ ರೈಟ್ ಸೈಡ್ಗೆ ಬರೋ ಚಿಕ್ಕ ದಾರಿ ಐತೆ ನೋಡಿ, ನೋಡ್ತಾ ಇದ್ರಲ್ಲ ಗೊತ್ತಾಗ್ಬಿಡದೆ. ಈ ತರ ಚಿಕ್ಕ ದಾರಿಯಲ್ಲೇ ಏನೋ ಕೊಡ್ತಾರೆ. ಹರಕೆಕಾಯಿ ನೀವು ಅದ್ರಲ್ಲಿ ಬೋರ್ಡ್ ಹಾಕೋರು ನೋಡಿ, ಹರಕೆಕಾಯಿ ಎಲ್ಲಿ ಸಿಗುತ್ತೆ ಅನ್ನೋದು ಬೋರ್ಡ್ ಹಾಕೋರೆ. ಇಲ್ಲಿ ಈ ಕಡೆಯಿಂದನೇ ಹೋಗ್ಬೋದು, ಮತ್ತೆ ನೀವು ಈ ಕಡೆ ರಿಟರ್ನ್ ಹೋಗ್ಬೋದು. ಬಟ್ ಹೀಗೆ ಹೋಗ್ತಾರೆ ತುಂಬಾ ಜನ, ಮತ್ತೆ ರಿಟರ್ನ್ ಏನು ಹೋಗಲ್ಲ ತಗೊಂಡ್ಬಿಟ್ಟು. ಯಾಕಂದ್ರೆ ಆ ಕಡೆ ಬರೋ ಜನ ಬರೋರಿಗೆ ತೊಂದರೆ ಆಗುತ್ತೆ, ಹೋಗೋದು ಅಪೋಸಿಟ್ ಬರೋದು ಒಂದೇ, ಚಿಕ್ಕ ರೋಡ್ ಅಲ್ವಾ, ಅದು ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಬನ್ನಿ. ಓಕೆನಾ? ಕಾಯಿ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಲಾಸ್ಟ್ 5ನೇ ವಾರ ಇದು ಎಂಡು, ಮತ್ತೆ ಹೋಗ್ತಾ ಇರ್ತೀನಿ. 5 ವಾರ ಅಂತೂ ಕಂಟಿನ್ಯೂಸ್ ಆಗಿ ಬಂದಿದ್ವಿ. ಇಲ್ಲಿ ಉಪ್ಪು ಕೂಡ ಅಲ್ಲೇ ಕೊಡ್ತಾರೆ. ಉಪ್ಪು 20 ರೂಪೀಸ್ ಇರೋದು, ಉಪ್ಪು ಹಾಕ್ತೀನಿ ಅಂದ್ರೆ ಉಪ್ಪು 20 ರೂಪೀಸ್ ಇರೋದು, ಕಾಯಿ ಕಟ್ತೀನಿ ಅಂದ್ರೆ 50 ರೂಪೀಸ್ ಇರೋದು. ಬಂದ ತಕ್ಷಣ ಇಲ್ಲೊಂದು ರೀಲ್ಸ್ ಹಾಕ್ತಿರ್ತಾರಲ್ಲ, ಇದು 70 ರೂಪೀಸ್. ಒಂದು ರೀಲ್ಸ್ ಮಾಡ್ಕೊಡ್ತಾರೆ, ಅದ್ರ ಮೇಲೆ ಸಾಂಗ್ ಹಾಕ್ಬಿಟ್ಟಿರ್ತಾರೆ. ನಾನು ಕಾಯಿ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ಫಸ್ಟ್ನೇ ವಿಡಿಯೋದಲ್ಲಿ ಇದೇ ತರ ವ್ಯೂ ತೋರಿಸಿದ್ದೀನಿ, ಈ ಬ್ಲಾಗ್ ಅಲ್ಲೂ ಕೂಡ ಇದೇ ತರ ವ್ಯೂ ತೋರಿಸ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಬನ್ನಿ ದರ್ಶನಕ್ಕೆ, ಸ್ಟ್ಯಾಚು ಹತ್ರ. ಕಾಯಿ ಏನಕ್ಕಪ್ಪ ಸ್ಟ್ಯಾಚು ಹತ್ರ ತಗೊಂಡೋಗ್ತಾರೆ, ಸನ್ನಿಧಿ ಒಳಗಡೆ ಅಮ್ಮನವ್ರಿಗೆ ಮುಟ್ಟಿಸಲ್ಲ ಕಾಯಿ. ಇಲ್ಲಿ ಅಮ್ಮನವ್ರಿಗೆ ಮುಟ್ಟಿಸ್ತಾರೆ. ಇಲ್ಲಿ ಮೇಲ್ಗಡೆ ಹೋಗಿದ್ರೆ ಕಾಯಿನ ಇಲ್ಲಿ ಮುಟ್ಟಿಸ್ಬಿಟ್ಟು ಮತ್ತೆ ಕೊಟ್ಟಿರ್ತಾರೆ. ನೀವು ಇಲ್ಲಿ ಬರಂಗಿದ್ರೆ ಇನ್ನೊಂದ್ ಕಾಯಿ ಹೊಡಿಯಕ್ಕಂತ ಕಾಯಿ ತಗೊಂಡಿರ್ತಾರಲ್ಲ, ಆ ಕಾಯಿನ ನೀವು ಅಲ್ಲಿ ಫಸ್ಟ್ ಸಲ ತೋರಿಸಿದ್ದೀನಲ್ಲ
ಅಲ್ಲಿ ನೀವು ಹೊಡೆದ್ಬಿಟ್ಟೆ ಇಲ್ಲಿ ಕಾಯಿ ತರಬೇಕು, ಇಲ್ಲಾಂದ್ರೆ ಮತ್ತೆ ನಿಮ್ಮನ್ನ ರಿಟರ್ನ್ ತರಿಸ್ಬೇಕು. ಇಲ್ಲೆಲ್ಲ ನೀರೆಲ್ಲ ಹಾಕಿರ್ತಾರೆ, ಬಟ್ ಇವಾಗೆಲ್ಲ ಆಫ್ ಆಗೈತೆ. ಇಲ್ಲೆಲ್ಲ ಇರುತ್ತೆ ನೀರು ಅದೆಲ್ಲ. ಬಟ್ ಇದು ಏನಂದ್ರೆ ನೈಟ್ ಶೋ ಬಂದ್ರೆ ಇನ್ನೂ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ದೊಡ್ಡದಾಗಿದೆ. ಇಲ್ಲೆಲ್ಲ ನೀರೆಲ್ಲ ತುಂಬಾ ಬರುತ್ತೆ. ಬಟ್ ಇವಾಗ ಮಧ್ಯಾಹ್ನ ಆಗೈತೆ ಅಂತ ಆಫ್ ಮಾಡವ್ರೆ. ಬಟ್ ಇದು ಹಿಂದ್ಗಡೆ ಏನೈತಲ್ಲ, ಇದು ಹಿಂದ್ಗಡೆನೂ ಕೂಡ ಎಲ್ಲಾ ಕಡೆನೂ ನೀರನ್ನು ಬಿಟ್ಟಿರ್ತಾರೆ. ಇದರ ಕಾಯಿನ ಮುಟ್ಟಿಸ್ಬಿಟ್ಟು ಕೊಟ್ಟಿರ್ತಾರೆ, ನಮ್ಮ ಕೈ ನಮ್ಮನ್ನ ಕೊಟ್ಟಿರ್ತಾರೆ. ಇದು ಹಿಂದ್ಗಡೆ ಎಲ್ಲ ನೀರನ್ನು ಬಿಟ್ಟಿರ್ತಾರೆ, ಡೇ ಅಲ್ಲೂ ಬಿಟ್ಟಿರ್ತಾರೆ, ಸಾಯಂಕಾಲ ಬಿಟ್ಟಿರ್ತಾರೆ. ಬಟ್ ಈ ಕಡೆ ಬಂದ್ಬಿಟ್ಟು ಈ ಕಡೆ ದೀಪ ಈ ಕಡೆ ಎಲ್ಲ ಫುಲ್ ಎಲ್ಲ ದೀಪ ಹಚ್ಚಿಸ್ತಾಳೆ. ಇದು ಇಲ್ಲಿಂದ ಇವಾಗ ಕೆಳಗಡೆ ಬನ್ನಿ. ಮತ್ತೆ ಇದೇನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಆಫ್ ಮಾಡವ್ರೆ, ಯಾಕೆ ಮಧ್ಯಾಹ್ನ 3 ಗಂಟೆ ಆಗ್ತೈತೆ. ಎಷ್ಟೊತ್ತಿಗೆ ಬಿಸಿಲು ಅದ್ರೊಳಗಡೆ ಎಲ್ಲ ಆಫ್ ಮಾಡವ್ರೆ. ನೀರನ್ನ ಇಲ್ಲೇ ಹೋಗ್ಬಿಟ್ಟು ಮತ್ತೆ ಇದೇ ಕವರ್ ಆಗ್ಬಿಟ್ಟು ಮತ್ತೆ ಇಲ್ಲೇ ಬರುತ್ತೆ. ಸ್ಟ್ಯಾಚು ಹಿಂದ್ಗಡೆ ಎಲ್ಲಾನು ಫುಲ್ ಎಲ್ಲ ನೀರ್ ಬರುತ್ತೆ. ನೋಡಿರ್ಬೋದು ನೀವೆಲ್ಲ ರೀಲ್ಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ಬ್ಲಾಗ್ ಅಲ್ಲೆಲ್ಲ ತುಂಬಾ ಜನ ಹಾಕೋರೆ ಅದೇ ತರ. ನೀವು ನೋಡಿರ್ತೀರಾ ಅಂತ ಅನ್ಕೊಂಡ್ವಿ, ನೋಡಿರ್ತಾರೆ ಎಲ್ಲ. ಇಲ್ಲಿಂದ ವ್ಯೂ ಮಾತ್ರ ಮಸ್ತ್ ಕಾಣುತ್ತೆ, ನೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಕಾಯಿನ ಅಮ್ಮನವ್ರಿಗೆ ಮುಟ್ಟಿಸ್ಕೊಂಡ್ ಬಂದ್ಬಿಟ್ಟು ಇವಾಗ ಬಸಪ್ಪನ ಗದ್ದಿಗೆ ಐತಲ್ಲ, ಇಲ್ಲಿ ಬಂದ್ಬಿಟ್ಟು ನೀವು ಇದನ್ನ 7 ಸುತ್ತು ಹಾಕ್ಬಿಟ್ಟು ಬಸಪ್ಪನ ಗದ್ದಿಗೆಗೆ, ಅದಾದ್ಮೇಲೆ ನೀವು ಎಲ್ಲಾದ್ರೂ ಕಟ್ಟಿ. ಈ ಕಡೆ ಜಾಗ ಐತೆ, ಇಲ್ಲಿ ಎದುರುಗಡೆ ಜಾಗ ಐತೆ, ಹಿಂದ್ಗಡೆ ಜಾಗ ಐತೆ, ಎಲ್ಲಾದ್ರೂ ಕಟ್ಟಿ ಒಟ್ನಲ್ಲಿ 7 ಸುತ್ತು ಹಾಕಿ ಇದನ್ನ ಕಂಬ ಕಾಣ್ತೈತಿಲ್ಲ, ಇದನ್ನ ನೀವು ಲಾಸ್ಟ್ನೇ ಸಲ ಮುಟ್ಟಿಸ್ಬಿಟ್ಟು, ಲಾಸ್ಟ್ ಒಂದ್ಸಲ ಈ ತರ ಮಾಡ್ತಾರಲ್ಲ ಆ ತರ ಮುಟ್ಟಿಸ್ಬಿಟ್ಟು ಬೇಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಕಟ್ಬಿಡಿ. ಅದೇ ಎದುರುಗಡೆ ಅಮ್ಮನ ಸನ್ನಿಧಿ ಕಾಲು ಐತೆ. ಫಸ್ಟ್ ಇಲ್ಲಿ ತಂದ್ಬಿಟ್ಟು ಈ ತರ ಕಾಯಿನ ಮುಟ್ಟಿಸ್ಬಿಟ್ಟು ಅದಾದ್ಮೇಲೆ ಬೇಡ್ಕೊಂಡ್ಬಿಟ್ಟು 7 ಸುತ್ತಾಕ್ಬೇಕು. ಈ ತರ ಮಾಡಿಬಿಟ್ಟು 7 ಸುತ್ತಾಕಿ ಮನ್ಸಲ್ಲಿ ಏನೈತೆ ಅದು ಏನು ಅನ್ಕೊಂಡು ಅದು ಬೇಡ್ಕೊಂಡ್ಬಿಟ್ಟು ಆಮೇಲೆ ಬಸಪ್ಪನ ಸನ್ನಿಧಿಗೆ 7 ಸುತ್ತು ಹಾಕ್ಬಿಟ್ಟು ಅದಾದ್ಮೇಲೆ ಕಾಯಿನ ಕಟ್ಬೇಕು. ಇವಾಗ ಬನ್ನಿ ಹೋಗೋಣ. 7 ಸುತ್ತು ಹೊಡಿಬೇಕು, 7 ಸುತ್ತು ಹೊಡೆದ್ಬಿಟ್ಟು ಲಾಸ್ಟಿಗೆ ಕಾಯಿನ ಕಟ್ಟಬೇಕು. ಇಲ್ಲೆಲ್ಲ ಕಟ್ತಾರೆ ನೋಡಿ, ಈ ಥರ ಕಾಯಿನ ಕಟ್ಟಬೇಕು. ಗದ್ದಿಗೆಗೆ 7 ಸುತ್ತು ಹಾಕ್ಬೇಕು. 7 ಸುತ್ತು ಹಾಕಾದ್ಮೇಲೆ ಕಾಯಿ ಕಟ್ಟಿ ಫೈನಲ್ ಆಗಿ 7 ಸುತ್ತನ್ನು ಹಾಕ್ಬಿಟ್ಟು ಎಲ್ಲ ಬೇಡ್ಕೊಳ್ಳಿ. ಮನಸ್ಸಲ್ಲಿ ಏನಿರ್ತಲ್ಲ ಎಲ್ಲನೂ ಬೇಡ್ಕೊಂಡ್ಬಿಟ್ಟು 7 ಸುತ್ತು ಹಾಕ್ಬಿಟ್ಟು ಫೈನಲ್ ಆಗಿ ಕಾಯಿನ ಕಟ್ಬೇಕು. ಕಾಯಿ ಕಟ್ಟೋಣ ಬನ್ನಿ. ಲೆಫ್ಟ್ ಸೈಡ್ ಹೋಗಿದ್ರೆ ಅನ್ನದಾಸೋಹ ಇರುತ್ತೆ, ಅನ್ನದಾಸೋಹ ಹಾಕೊಂಡ್ಬಿಟ್ಟು ಹೋಗ್ಬೇಕು ಬನ್ನಿ. ಇದೆ ನೋಡಿ, ಈ ಥರ ಒಳಗಡೆಯಿಂದ ಹೋಗ್ಬೇಕು. ಬಟ್ ನೀವು ನಾನು ಬೈಕ್ ಪಾರ್ಕ್ ಮಾಡ್ದಲ್ಲ, ಅಲ್ಲಿ ಎದುರುಗಡೆಯಿಂದ ಬಂದಿದ್ರು ಕೂಡ ಡೈರೆಕ್ಟಾಗಿ ಅಲ್ಲಿ ಬರುತ್ತೆ. ಬಟ್ ಇವಾಗ ಟೆಂಪಲ್ ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ಈ ಕಡೆ ಹೋಗ್ಬೇಕು. ಈ ಕಡೆಯಿಂದ ಹೋಗಿದ್ಬಿದ್ರೆ ಮತ್ತೆ ಇವಾಗ ಔಟಾಗಿ ಆ ಕಡೆ ಹೋಗಿ ಡೈರೆಕ್ಟಾಗಿ ಇವೆಲ್ಲ ರೂಮಲ್ಲಿರೋದೆಲ್ಲ ಸ್ಟ್ಯಾಚು ಬ್ಯಾಕ್ ಸೈಡೇ ಹೋಗ್ಬೇಕು. ಬ್ಯಾಕ್ ಸೈಡ್ ರೂಮ್ ಒಳಗಡೆ ಯಾರಿಗೂ ಬಿಡಲ್ಲ, ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ. ಅದು ಅಡುಗೆ ಮಾಡೋರು ಮಾತ್ರ, ಅವ್ರವ್ರಿಗೆ ಮಾತ್ರ ಬಿಡ್ತಾರೆ, ಬಟ್ ಎಲ್ರಿಗೂ ಒಳಗಡೆ ಬಿಡಲ್ಲ. ಸ್ಟ್ಯಾಚು ಆಯ್ತಲ್ಲ, ಸ್ಟ್ಯಾಚು ಹಿಂದ್ಗಡೆನೆ ಇಲ್ಲಿ ಅನ್ನದಾಸೋಹ ಇರೋದು. ತುಂಬ ಹಿಂದ್ಗಡೆನೂ ತುಂಬ ದೊಡ್ಡ ಜಾಗ ಇದೆ. ಬಟ್ ಇಲ್ಲೆಲ್ಲ ಅಡುಗೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಮನ್ನು. ಈ ಥರ ಒಲೆ ಮೇಲ್ಗಡೆನೆ ಮಾಡ್ತಾರೆ, ಗ್ಯಾಸ್ ಅದು ಏನೂ ಯೂಸ್ ಮಾಡಲ್ಲ. ಈ ಥರ ಒಲೆ ಮೇಲ್ಗಡೆನೆ ಯಾವುದೋ ಗ್ಯಾಸ್ ಅದು ಏನೂ ಯೂಸ್ ಮಾಡಲ್ಲ. ಇಲ್ಲೆಲ್ಲ ತಟ್ಟೆಗಳು ಎಲ್ಲಿ ಇಕ್ಕಿರ್ತಾರೆ ನೋಡಿ, ಇಲ್ಲೆಲ್ಲ ತುಂಬ ಜನ ಸ್ಟ್ಯಾಂಡಲ್ಲೂ ಇಕ್ಕವ್ರೆ ಮತ್ತು ಕೆಳಗಡೆನೂ ಹಾಕೋರೆ. ನೀವು ತಟ್ಟೆಗಳನ್ನು ತೊಗೊಂಡ್ಬಿಟ್ಟು ಅದಾದಮೇಲೆ ಇಲ್ಲಿ ತಟ್ಟೆ ತೊಳ್ಕೊಳ್ಳೋದು. ಮತ್ತು ಒಂದು ಕಡೆ ಜಾಗ ಐತೆ, ಮತ್ತು ಕುಡಿಯೋ ನೀರು ನೋಡ್ಕೊಬೇಡಿ, ಬೋರ್ಡನ್ನು ನೋಡ್ಕೊಬೇಡಿ. ಇಲ್ಲಿ ಹ್ಯಾಂಡ್ ವಾಶು, ಇಲ್ಲಿ ಕುಡಿಯೋ ನೀರು ಎರಡೂ ಐತೆ. ಎರಡನ್ನ ನೋಡ್ಕೊಂಡ್ಬಿಟ್ಟು ನೀರನ್ನು ಯೂಸ್ ಮಾಡಿ, ಯಾಕೆಂದರೆ ವೇಸ್ಟ್ ಮಾಡ್ಕೋಬೇಡಿ ನೀರು, ಓಕೆನಾ. ನಾನು ತಟ್ಟೆ ತೊಳ್ಕೊಂಡ್ಬಿಟ್ಟು ಮತ್ತು ಈ ಕಡೆ ಪ್ರಸಾದ ನಿಲಯ ದಾರಿ ಅಂತ ಇಲ್ಲಿ ಬೋರ್ಡ್ ಹಾಕೋರೆ, ಬೋರ್ಡ್ ಹಾಕೊಂಡ್ಬಿಟ್ಟು ಒಳಗಡೆ ಹೋಗಿ, ಓಕೆನಾ. ಊಟ ಮಾಡೋಕ್ಕೆ ಈ ಥರ ಟೇಬಲ್ ಸಿಸ್ಟಮ್ ಈ ಥರ ಮಾಡೋರು ನೋಡಿ. ಊಟ ಕಲ್ಲಿಂದನೇ ಮಾಡಿರೋದು, ಚೇರು ಅದು ಏನಿಲ್ಲ. ಬಟ್ ನೀವು ಇಲ್ಲೇ ಕೂತ್ಕೋಬೇಕು, ಅವರೇ ತಂದು ಬಳಸ್ತಾರೆ. ಈ ಥರ ಅವರೇ ತಂದುಬಿಟ್ಟು ಬಳಸ್ತಾರೆ. ಯಾರು ಕೂಡ ಹೋಗ್ಬಿಟ್ಟು ತೆಗೆದ್ಬಿಟ್ಟು ಹಾಕೊಂಡು ಬರೋಂಗೆ ಏನಿಲ್ಲ, ಅವರೇ ಬಂದು ಬಳಸ್ತಾರೆ. ಈ ಥರ ಹೋಗ್ಬಿಟ್ಟು ನಾವು ಕೂತ್ಕೋಬೇಕಷ್ಟೇ. ಅನ್ನದಾಸ 24 hours ಇರುತ್ತೆ, ಯಾರು ಬಂದವರು ಮಿಸ್ ಮಾಡೋಕೆ ಯಾರು ಕೂಡ ಇಲ್ಲಿ ಬಂದು ಅನ್ನದಾಸ ಮಾಡೋದಂಗೆ ಊಟ ಮಾಡ್ಕೊಂಡು ಹೋಗಿ. 24 hours ಊಟ ಇರುತ್ತೆ, ಎಲ್ಲರೂ ಊಟ ಮಾಡ್ಕೊಂಡು ಬೇಕು ಅಷ್ಟು ಹಾಕೊಂಡು ಸ್ವಲ್ಪ ಹಾಕೊಂಡು ಸ್ವಲ್ಪ ತಿನ್ನಿ. ಯಾರು ಕೂಡ ವೇಸ್ಟ್ ಮಾಡೋಕೆ ಹೋಗಬೇಡಿ. ಅನ್ನನ ಸ್ವಲ್ಪ ಸೀಟನ್ನು ಊಟ ಮಾಡಿಬಿಟ್ಟು ಆಮೇಲೆ ಅನ್ನ ಸಾರು ಮಜ್ಜಿಗೆ ಬರುತ್ತೆ. ಫಸ್ಟ್ ಸೀಟನ್ನು ಊಟ ಮಾಡೋಣ ಬನ್ನಿ. ಅನ್ನ ಸಾರು ತಿನ್ನಬೇಕು. ಸಾರು ಅಡಿ ತಟ್ಟೆನ ತೊಳೆದ್ಬಿಟ್ಟು ಮತ್ತೆ ಅದೇ ಸ್ಟ್ಯಾಂಡಲ್ಲಿ ತಂದುಬಿಟ್ಟು ನೀವು ತಟ್ಟೆನ ಇಕ್ಕಬೇಕು. ಇವೆಲ್ಲ ಅಕ್ಕಿ ಮುಟ್ಟಿರೋದು ಇವೆಲ್ಲ ಅಂದರೆ ಆ ಥರ ಮನೇಲೆಲ್ಲ ಕಟ್ಕೊಂಡ್ಬಿಟ್ಟು ಈ ಥರ ಬಂದುಬಿಟ್ಟು ಅಲ್ಬೇಕಲ್ಲೇ ಕೈಯಿಂದ ಬಿಚ್ಚಿಬಿಟ್ಟು ಕಟ್ಟಕ್ಕೆ ಹೋಗಬೇಡಿ. ಅಸಹ್ಯ ಮಾಡ್ಕೊ, ಚೆನ್ನಾಗಿರೋ ಜಾಗನ ಅಸಹ್ಯ ಮಾಡೋಕ್ಕೋಗ್ಬೇಡಿ. ಟೆಂಪಲ್ ಹತ್ರ ಬಂದಾಗ ಅದೇ ಮನೇಲಿ ತೆಗೆದ್ಬಿಟ್ಟು ಎಲ್ಲಾದ್ರೂ ಬಿಸಾಕಿ ದೇವಸ್ಥಾನ ಹತ್ರ ತಂದುಬಿಟ್ಟು ದೇವಸ್ಥಾನ ಚೆನ್ನಾಗಿರೋ ಪ್ಲೇಸ್ನ ಅಲ್ಲಿ ಕಟ್ಬಿಟ್ಟು ಹಾಳು ಮಾಡ್ಬೇಕಂತ ನಿಮ್ಗೆ ಏನೈತೆ ಹೇಳಿ. ಅದೇ ಮನೆ ಹತ್ರ ಎಲ್ಲಾದ್ರೂ ಗಿಡ ಇರುತ್ತಲ್ಲ, ಆ ಗಿಡದಲ್ಲೆಲ್ಲ ಬಿಸಾಕಿ ಕಟ್ ಮಾಡಿಬಿಟ್ಟು ನೀವು ತಂದುಬಿಟ್ಟು ದೇವಸ್ಥಾನ ಹತ್ರನೇ ಕಟ್ಟಬೇಕು ಅಂತ ಟೆಂಪಲ್ ಅಕ್ಕಪಕ್ಕ ಜಾಗದಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಟ್ಟಕ್ಕೆ ಹೋಗಬೇಡಿ. ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿರೋ ಜಾಗನ ಹಾಳು ಮಾಡ್ತೀರ ನೀವು.
ಊಟ ಮಾಡೋಕ್ಕಿಂತ ಮುಂಚೆನೇ ಬಸಪ್ಪನ ಸನ್ನಿಧಿ ಹೋಗಬೇಕಾಗಿತ್ತು, ಮಿಸ್ ಆಯಿತು. ಇವಾಗ ಊಟ ಮಾಡಾದ್ಮೇಲೆ ಬಂದು ನಿಮ್ಗೆ ತೋರ್ಸೋಕ್ಕೋಸ್ಕರ ಅದು ಬಂದು ಇಲ್ಲೇ ಆಯಿತು ನೋಡಿ ಬಸಪ್ಪನ ಮನೆ ಇದು. ಮನೆ ಒಳಗಡೆ ಬಸಪ್ಪನ ಇರುತ್ತೆ. ಅವಾಗ ಹೊರಗಡೆ ಹೋಗಿ ತೋರಿಸ್ತೇವೆ. ಇವಾಗ ಹಿಂದ್ಗಡೆ ಮುಂದ್ಗಡೆಯಿಂದ ಮುಟ್ಟ ಕೊಡಲ್ಲ, ಹಿಂದ್ಗಡೆ ಮುಟ್ಟ ಕೊಡ್ತೇವೆ. ನಾನು ಹಿಂದ್ಗಡೆಯಿಂದ ಹೋಗ್ತಾಯಿದ್ದೀನಿ. ಬಸಪ್ಪನ ನಮಸ್ಕಾರ ಹೊರಗಡೆ ಹೋಗ್ತಾ ಇದ್ದೀವಿ. ಕಾಯಿ ಏನಕ್ಕಪ್ಪ ಕಟ್ತಾರೆ ಅಂದ್ಕೊಂಡಿರೋದಾಗುತ್ತಾ? ಖಂಡಿತ ಆಗೇ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದುಬಿಟ್ಟು ಕಾಯಿಯನ್ನು ಕಟ್ತಾರೆ. ಬಟ್ ಅವ್ರವ್ರು ಅಂತಾರಲ್ಲ, ಏನು ಕಾಯಿ ಕಟ್ತೀರ ಅಂತ. ಅವರಿಗೆಲ್ಲ ಒಂದೇ ಮಾತು, ನಿಮ್ಮ ಕಟ್ಟಂಗೆ ಇಷ್ಟಂಗೆ ಇದ್ದಿದ್ರೆ ಕಟ್ಟಿ, ಇಲ್ಲ ಇನ್ನೊಬ್ಬರಿಗೆ ಏನು ಹೇಳೋಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಕಟ್ಟಿಲ್ಲ ಅಂದರೆ ಬಿಡಿ ಆಯ್ತು. ದೇವಸ್ಥಾನ ಮಾಡೋದು ಪ್ಲಾಸ್ಟಿಕ್ ವಸ್ತಾಗಲಿ ಏನೇ ಆಗಲಿ ಏನೂ ಬಿಸಾಕೋಕೆ ಹೋಗಬೇಡಿ. ನನ್ನನ್ನು ಎಷ್ಟು ಗೊತ್ತಿತ್ತು ಇಲ್ಲಿ ನನ್ನನ್ನು ಎಷ್ಟು ಗೊತ್ತಿತ್ತು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ತಿಳಿಸಿದ್ದೀನಿ. ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನಿದೆ ಇಲ್ಲಿ ಎಲ್ಲನೂ ಪ್ರತಿಯೊಂದು ಕೂಡ ನಿಮಗೆ ವಿಡಿಯೋ ಮಾಡಿಬಿಟ್ಟು ಮಾತಾಡಿಬಿಟ್ಟು ನಿಮ್ಮನ್ನು ತೋರಿಸಿದ್ವಿ. ಬಟ್ ಬರಗಿದ್ರೆ ಒಂದು ಸ್ವಲ್ಪ ಬೇಗ ಬನ್ನಿ, ಒಂದು 7 ಗಂಟೆಗೆ ಆ ಥರ ಬಂದುಬಿಟ್ಟು ದರ್ಶನ ಪಡ್ಕೊಳ್ಳಿ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಅವಾಗಿನ್ನೂ ಬಿಸಿಲಾಗಿರಲ್ಲ ಏನೂ ಇರೋ. ಬಟ್ ಈ ಥರ ಮಧ್ಯಾಹ್ನ ಬಂದರೆ ತುಂಬ ಬಿಸಿಲು, ತುಂಬ ಸೆಕೆ ಅದಾಗಿರುತ್ತೆ. ಬಟ್ ಯಾರೇ ಬಂದರೂ ಒಂದು ಸ್ವಲ್ಪ ದೇವಸ್ಥಾನದಲ್ಲೇ ನೀಟಾಗಿ ನಡ್ಕೊಂಡು ಹೋಗಿ. ಏನೇನು ಬೇಕು ತಿನ್ನೋಕೆ ಹೊಟ್ಟೆ ಹಸು ಇದ್ರೆ ಅಲ್ಲೇ ತೊಗೊಂಡ್ಬಿಟ್ಟು ಲೈನಲ್ಲಿ ಏನೇನಿಲ್ಲ ಅಲ್ಲೇ ಬಿಸಾಕ ಹೋಗ್ಬೇಡಿ. ಬಂದವರು ಪ್ರತಿಯೊಬ್ಬರು ಕೂಡ ಹೊಟ್ಟೆ ಹಸು ಇಟ್ಕೊಂಡು ಹಾಗೆ ರಿಟರ್ನ್ ಅಂತೂ ಹೋಗ್ಕೋಬೇಡಿ. ಪ್ರಸಾದ ಇರುತ್ತೆ, ಪ್ರಸಾದನ ಮಾಡ್ಕೊಂಡ್ಬಿಟ್ಟು ಹೋಗಿ. ಇವಾಗ ತಾಯಿ ಹತ್ರ ನೀವು ಏನೇನು ಬೇಡ್ಕೊಂಡಿದ್ರೆ ಅದು ಖಂಡಿತ ಆಗೇ ಆಗುತ್ತೆ. 100% ಅದು ಆಗೇ ಆಗುತ್ತೆ. ಎಲ್ಲ ದೇವ್ರ ಮೇಲೆ ಭಾರ ಬಿಡಿ ಆಯ್ತು, ಅಷ್ಟೇ. ಇನ್ನೇನಿಲ್ಲ ಲೈಫಲ್ಲೂ ಏನೋ ಒಂದು ಲೈಫಲ್ಲಿ ಕೆಳಗಡೆ ಬಿದ್ದಿದ್ರೆ ಅಂತ ಕೆಳಗಡೆ ಬೀಳೋಕೋಬೇಡಿ, ಮೇಲೆ ಬರೋಕ್ಕೆ ಟ್ರೈ ಮಾಡಿ. ಮೆಟ್ಲು ಒಂದೇ ಇರಲ್ಲ, 100 ಮೆಟ್ಲು ಇರುತ್ತೆ. 100 ಮೆಟ್ಲಲ್ಲಿ ಒಂದಾದ್ರೂ ಒಂದು ಮೆಟ್ಲು ನಮ್ಗೆ ಈಸಿಯಾಗಿ ಆಗುತ್ತೆ. ಫಸ್ಟ್ನೇ ಮೆಟ್ಲೆ ನಾವು ಇಲ್ಲೇ ಕೆಳಗಡೆ ಬಿದ್ದರೆ ಮುಂದೆ ಹೋಗೋಕ್ಕಾಗಲ್ಲ. 100 ಮೆಟ್ಲು ಇಲ್ಬಿಟ್ಟು ನಾವು ಧೈರ್ಯವಾಗಿ ನಿಂತ್ಕೋಬೇಕು. ಮನಸ್ಸಲ್ಲಿ ಏನೇ ಇದೆ ಭಾರ ಇದ್ದರೆ. ನಾವು ಇವತ್ತು ಬರ್ತಿರಲಿಲ್ಲ, ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಲಾಸ್ಟ್ ಕೊನೆ ವಾರ ಇತ್ತು ಬಂದುಬಿಟ್ಟು ಹೋಗ್ತಾಯಿದ್ವಿ. ಗೈಸ್ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಒಳ್ಳೆ ಕಂಟೆಂಟ್ ನಿಮ್ಗೆ ಏನಾದರೂ ಬೇಕಾದರೆ ಯಾವ ಪ್ಲೇಸ್ ಬೇಕು ಆ ಪ್ಲೇಸ್ನ ವೀಡಿಯೋ ಕಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಇನ್ನೊಂದು ಎಷ್ಟು ದಿವಸ ನಿಲ್ಲಿಸಿದ್ದೆ, ಬಟ್ ಇವಾಗ ನಿಲ್ಲಿಸೋದೇ ಇಲ್ಲ. ಇವಾಗ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಆಗ್ತಾ ಇರ್ತೀನಿ. ನೋಡ್ತೀರಿ, ಎಂಜಾಯ್ ಮಾಡ್ತೀರಿ. ನೀವು ಯಾವ ಥರ ನಾನು ಸಪೋರ್ಟ್ ಮಾಡ್ತೀರೋ ಆ ಥರ ನಾನು ಒಳ್ಳೆ ಕಂಟೆಂಟ್ ತರ್ತೀನಿ. ಮುಂಚೆ ಏನೋ ಬೈಕ್ ಇರಲಿಲ್ಲ, ಅದಕ್ಕೋಸ್ಕರ ಕಷ್ಟ ಆಗ್ತಿತ್ತು. ಆ ಕಡೆ ಈ ಕಡೆ ಹೋಗ್ತೀವಿ. ಬೈಕ್ ಐತೆ, ಎಲ್ಲ ಐತೆ, ಇನ್ನೇನು ಭಯ ಇಲ್ಲ. ಇವಾಗ ಆ ಕಡೆ ಆ ಕಡೆ ಹೋಗಿ ಟ್ರಾವೆಲ್ ಬ್ಲಾಗು, ಒಳ್ಳೊಳ್ಳೆ ಪ್ಲೇಸ್ ಬ್ಲಾಗು, ಟೆಂಪಲ್ ಬ್ಲಾಗು, ಎಲ್ಲ ಬ್ಲಾಗು ಮಾಡ್ತೇನೆ. ನಿಮ್ಗೆ ಯಾವ ಥರ ಬೇಕು ಹೇಳಿ ಆ ಥರ ನಾನು ಬೇರೆ ಕಂಟೆಂಟ್ ಕೂಡ ರೆಡಿ ಆಗಿದ್ದೀನಿ. ನಿಮ್ಗೆ ಯಾವ ಕಂಟೆಂಟ್ ಬೇಕು ಹೇಳಿ ಆ ಕಂಟೆಂಟ್ ಮಾಡ್ತೀನಿ. ಓಕೆ ಬಾಯ್, ಲವ್ ಯು ಆಲ್.